ರಾಜಧಾನಿಯ ಆಸುಪಾಸಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ನಿಲ್ತಾ ಇಲ್ಲ. ದಿನನಿತ್ಯ ಕೂಡ ಒಂದಲ್ಲ ಒಂದು ರೀತಿ ಕಾಡು ಪ್ರಾಣಿಗಳು ಇದೀಗ ಬೆಂಗಳೂರಿನ ಆಸುಪಾಸು ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡ್ತಾ ಇದೆ. ರಾಜಧಾನಿಯ ಆಸುಪಾಸಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಎಚ್ಚರವನ್ನು ವಹಿಸ್ತಾ ಇಲ್ಲ. ಯಲಹಂಕದ ಮಾರಸಂದ್ರ ಪ್ಲಾಂಟೇಶನ್ ಬಳಿ ಇದೀಗ ಕಾಡು ಪ್ರಾಣಿಯ ಆತಂಕ ಶುರುವಾಗಿದೆ. ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭಯದ ಆತಂಕ ನಿರ್ಮಾಣ ಆಗಿದೆ. ರಾಜಧಾನಿಯ ಆಸುಪಾಸಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಈಗ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿ ಜನರನ್ನ ಭಯಭೀತರನ್ನಾಗಿಸಿದೆ. ಯಲಹಂಕದ ಮಾರಸಂದ್ರ ಪ್ಲಾಂಟೇಶನ್ ಬಳಿ ಚಿರತೆ ಪ್ರತ್ಯಕ್ಷವಾಗಿದ್ದು ಜನರಿಗೀಗ ಭಯ ಶುರುವಾಗಿದೆ. ಸಾಕಷ್ಟು ಬಾರಿ ಬೆಂಗಳೂರಿನ ಸುತ್ತಮುತ್ತ ಚಿರತೆಗಳು ಪ್ರತ್ಯಕ್ಷ ಆಗ್ತಾ ಇದ್ದು ಜನ ಜಾನುವಾರು ಇದೀಗ ಅಪಾಯಕ್ಕೆ ಸಿಲುಕುವ ಮುನ್ಸೂಚನೆ ಸಿಗ್ತಾ ಇದ್ರು ಅರಣ್ಯ ಇಲಾಖೆ ಸೂಕ್ತ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಕಾಡು ಪ್ರಾಣಿಗಳೆಲ್ಲವೂ ಕೂಡ ಈಗ ಕಾಡು ಬಿಟ್ಟು ನಾಡಿನೆಡೆಗೆ ಬರ್ತಾ ಇದ್ದಾವೆ. ಜನಸಾಮಾನ್ಯರ ಜೀವನ ಆತಂಕಕ್ಕೆ ದೂಡುವಂತೆ ಮಾಡ್ತಾ ಇವೆ. ಹಲವಾರು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಚಿರತೆಗಳನ್ನು ನಾವು ಗಮನಿಸ್ತಿದ್ವಿ. ಆದರೆ ಈಗ ನಗರ ಪ್ರದೇಶಗಳಿಗೆ ಚಿರತೆಗಳ ದಾಂಗುಡಿ ಭಯಭೀತರನ್ನಾಗುವಂತೆ ಮಾಡಿದೆ ಜನಸಾಮಾನ್ಯರನ್ನು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೇರೆ ಎಲ್ಲೂ ಅಲ್ಲ, ಬೆಂಗಳೂರಿನ ಸಮೀಪದಲ್ಲಿರುವಂಥ ಯಲಹಂಕದ ಮಾರಸಂದ್ರ ಪ್ಲಾಂಟೇಶನ್ ಬಳಿ ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು. ಅಲ್ಲಿದ್ದಂಥ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಚಿತ್ರವನ್ನು ಸೆರೆ ಹಿಡಿದಿದ್ದಾರೆ. ಹೀಗೆ ಕಾಡು ಪ್ರಾಣಿಗಳ ಹಾವಳಿ ಈಗ ರಾಜಧಾನಿಗೆ ಒಂದು ರೀತಿ ಆತಂಕವನ್ನು ತಂದೊಡ್ಡುತ್ತಾ ಇದೆ. ರಾಜಧಾನಿಯ ಸುತ್ತಮುತ್ತ ಜನರಿಗೆ ಭಯ ಹುಟ್ಟಿಸ್ತಾ ಇದೆ. ಇನ್ನು ಸಾಕು ಪ್ರಾಣಿಗಳ ಮೇಲೂ ಕೂಡ ಚಿರತೆಗಳ ಕಣ್ಣು ಬೀಳುವಂಥದ್ದು ಆಗಾಗ ನಾವು ಗಮನಿಸಿದ್ದೀವಿ. ಆ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಜನರಿಗೂ ಕೂಡ ಆತಂಕ ಆಗಿರೋದು ಉಂಟು. ಸೊ ಈ ನಿಟ್ಟಿನಲ್ಲಿ ಯಲಹಂಕದ ಮಾರಸಂದ್ರ ಬಳಿ ಈಗ ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು. ಈಗ ನಮಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ರಾಮು, ಇವತ್ತು ಸಾಕಷ್ಟು ಬಾರಿ ಬೆಂಗಳೂರಿನ ಸುತ್ತಮುತ್ತ ಈ ರೀತಿ ಚಿರತೆ ಹಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಆಗಾಗ ಬರ್ತಾರೆ, ಬೋನ್ ಹಾಕ್ತಾರೆ, ಹಿಡಿಯುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಆದರೂ ಕೂಡ ದಿನನಿತ್ಯ ಚಿರತೆಗಳ ಈ ನಗರ ಪ್ರದೇಶದ ವಲಸೆ ಹೆಚ್ಚಾಗ್ತಾ ಇದೆ. ಸೊ ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಇದರಿಂದ ಜನಸಾಮಾನ್ಯರಲ್ಲಿ ಆತಂಕವನ್ನು ದೂರ ಮಾಡಬೇಕು ಅಂದ್ರೆ ಅರಣ್ಯ ಇಲಾಖೆ ಏನು ಮಾಡಬೇಕು ಅಂತೀರಾ? ಹೌದು, ಖಂಡಿತವಾಗ್ಲೂ ವಿಜಯ ಭಾಸ್ಕರ್, ಈ ಒಂದು ಘಟನೆ ಬೆಂಗಳೂರು ನಗರದಲ್ಲಿ ಕಾಣಿಸ್ಕೊಂಡಿರುವಂತ ಚಿರತೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಈ ಹಿಂದೆ ಬೇಕಾದಷ್ಟು ನಡೆದಿರುವಂತದ್ದು. ಈ ಒಂದು ಚಿರತೆ ಪ್ರತ್ಯಕ್ಷಕ್ಕೆ ಸ್ಥಳೀಯ ನಿವಾಸಿಗಳು ಆತಂಕನೇ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಮರುಕಳಿಸಿ ಮತ್ತೊಮ್ಮೆ ಮಗದೊಮ್ಮೆ ಅನ್ನುವಂತೆ ಬೆಂಗಳೂರು ನಗರದಲ್ಲಿ ಒಂದು ಚಿರತೆ ಪ್ರತ್ಯಕ್ಷ ಆಗ್ತಾ ಇರುವಂತವ್ರು ಎಲ್ಲೋ ಒಂದು ಕಡೆ ವಿಪರ್ಯಾಸಕ್ಕೆ ಕಾರಣ ಆಗಿರುವಂತದ್ದು. ಏನು ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯಕ್ಕೆ ಒಂದು ಚಿರತೆ ಪ್ರತ್ಯಕ್ಷ ಆಗುವಂಥದ್ದು ಏನು ಈ ಒಂದು ಸ್ಥಳೀಯ ಜಾಗದಲ್ಲಿ ಹೆಚ್ಚಿನ ಒಂದು ಆತಂಕನೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ವಿಜಯ ಭಾಸ್ಕರ್. ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಬೇಕು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ತನಕ ಏನು ಹಳ್ಳಿಗಾಡು ಪ್ರದೇಶದಲ್ಲಿರುವಂತ ಕೆಲವೊಂದು ನಗರಕ್ಕೆ ಹೊಂದಿಕೊಂಡಿರುವಂತ ಪ್ರದೇಶಗಳಲ್ಲಿ ಈ ಅರಣ್ಯಾಧಿಕಾರಿಗಳು ಒಂದು ಬೋನಿಟ್ಟು ಒಂದು ಚಿರತೆ ಹಿಡಿಯುವಂತ ಪ್ರಯತ್ನಕ್ಕೆ ಮುಂದಾಗ್ಲಿಲ್ಲ ಅನ್ನುವಂತ ಸ್ಥಳೀಯ ವ್ಯಕ್ತಿಗಳ ಒಂದು ಆರೋಪ ಆಗಿರುವಂತದ್ದು. ಏನು ಈ ಒಂದು ಪ್ರಕರಣ ನಡೆದಿದೆ, ಏನು ಚಿರತೆ ಪ್ರತ್ಯಕ್ಷ ಆಗಿರುವಂತದಕ್ಕೆ ಏನು ಸ್ಥಳೀಯ ವ್ಯಕ್ತಿಗಳು ಈ ಒಂದು ನಗರ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಿರತೆಗಳು ಕಾಣಿಸ್ಕೊಡ್ತಾ ಇದ್ರು ಕೂಡ ಈ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನ ತೋರಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಮಾರಸಂದ್ರದಲ್ಲಿ ಪ್ರತ್ಯಕ್ಷ ಆಗಿರುವಂತ ಚಿರತೆಯ ಬಗ್ಗೆ ಸದ್ಯ ಅರಣ್ಯ ಅಧಿಕಾರಿಗಳು ಗಮನಕ್ಕೆ ತರುವಂತ ಪ್ರಯತ್ನ ಆಗಿದೆಯಾ? ಅರಣ್ಯ ಅಧಿಕಾರಿಗಳು ಏನಾದರೂ ಈಗ ಈ ಚಿರತೆಯನ್ನ ಹಿಡಿಯುವಂತ ಪ್ರಯತ್ನ ಮಾಡೋದು ಅಥವಾ ಇದನ್ನ ಮತ್ತೆ ಕಾಡಿಗೆ ಹಿಮ್ಮಟ್ಟಿಸುವಂತ ಪ್ರಯತ್ನ ಮಾಡೋದು, ಈ ರೀತಿ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಅಂತ? ನಾಳೆ ಯಾರಿಗಾದ್ರೂ ಅಪಾಯ ಆಗಬಾರ್ದಲ್ಲ.
ಖಂಡಿತವಾಗ್ಲೂ ವಿಜಯಭಾಸ್ಕರ್ ಈ ಒಂದು ಭಾಗದಲ್ಲಿ ಹೆಚ್ಚಿನ ಅರಣ್ಯ ಪ್ರದೇಶ ಹೊಂದ್ಕೊಂಡಿರುವಂತ ಜಾಗಗಳಲ್ಲಿ ಚಿರತೆ ಪ್ರತ್ಯಕ್ಷ ಆಗುವಂತ ಸರ್ವೇ ಸಾಮಾನ್ಯವಾಗಿರುವಂತ ವಿಚಾರ ಆಗಿರುವಂತದ್ದೇ. ಈ ಒಂದು ಚಿರತೆಯನ್ನ ಒಂದು ಹಿಡೀಲಿಕ್ಕೆ ಸ್ಥಳೀಯ ಅರಣ್ಯ ಅಧಿಕಾರಿಗಳು ಈಗಲಾದ್ರೂ ಮುಂದುವರಿತಾರ ಇಲ್ಲ ಈ ಚಿರತೆ ಹಿಡಿಯೋಲಿಕ್ಕೆ ಏನು ಪ್ರಯತ್ನ ಮಾಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ ವಿಜಯ. ಇನ್ನು ಅಧಿಕಾರಿಗಳು ಗಮನಕ್ಕೆ ಬಂದಿಲ್ಲ ಹಾಗಾದ್ರೆ ಇದು. ಸೊ ಇಲ್ಲಿ ತನಕ ಯಾರೊಬ್ಬರು ಕೂಡ ಈ ಒಂದು ಚಿರತೆ ಕಾಣಿಸ್ಕೊಂಡ ಮೇಲೆ ಈ ಒಂದು ಸ್ಥಳಕ್ಕೆ ಯಾರೊಬ್ಬ ಅರಣ್ಯ ಅಧಿಕಾರಿಗಳು ಇಲ್ಲಿ ತನಕ ಬರೆದಿರುವಂತದ್ದು ವಿಪರ್ಯಾಸವೇ ಸರಿ ಅಂತಾನೆ ಹೇಳ್ಬೋದು ವಿಜಯ. ಚಿರತೆ ಪ್ರತ್ಯಕ್ಷ ಆಗಿರೋದು ಯಾವ ಸಮಯದಲ್ಲಿ ಅಂತ ಮಾಹಿತಿ ಸಿಕ್ಕಿದೆ ರಾಮು ತಮಗೆ? ಸೊ ಈ ಒಂದು ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು ಬೆಳಗ್ಗೆ ಒಂದು 6 ರಿಂದ 7, 8 ಗಂಟೆ ಸುಮಾರಿನಲ್ಲಿ ಒಂದು ಏನು ಸ್ಥಳೀಯ ಹಿರಿಯ ನಾಗರಿಕರು ಯಾರಿದ್ದಾರೆ ಇವರು ಒಂದು ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಚಿರತೆ ಪ್ರತ್ಯಕ್ಷ ಆಗುವಂತದ್ದು ಏನು ಸ್ಥಳೀಯ ವ್ಯಕ್ತಿಗಳ ಒಂದು ಭಯದಲ್ಲಿ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ತಾರೆ. ಈ ಹಂಚ್ಕೊಂಡಂತ ಸಂದರ್ಭದಲ್ಲಿ ಯಾರೊಬ್ಬರು ಸ್ಥಳೀಯ ಅಧಿಕಾರಿಗಳು ಈ ಒಂದು ಭಾಗದಲ್ಲಿ ಚಿರತೆ ಓಡಾಡಿದೆಯಾ ಇಲ್ವಾ ಅನ್ನುವಂತ ಒಂದು ಅವಲೋಕನ ಕೂಡ ಮಾಡ್ಕೊಳ್ಳದೆ ನಿರ್ಲಕ್ಷ್ಯ ವಹಿಸಿ ಇಲ್ಲಿ ತನಕ ಈ ಭಾಗದಲ್ಲಿ ಚಿರತೆ ಯಥೇಚ್ಛವಾಗಿ ಓಡಾಡ್ತಾ ಇರುವಂತದ್ದು. ಏನು ಸ್ಥಳೀಯ ಹಳ್ಳಿಗಳಲ್ಲಿ ಇರುವಂತಹ ಒಂದು ಮೇಕೆಗಳನ್ನ ಬಲಿ ತೆಗೆದುಕೊಂಡು ಈ ಒಂದು ಚಿರತೆ ಉಪಟಾಳ ನಡೆಸ್ತಿದ್ರು ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳ್ಬೋದು. ಓಕೆ ರಾಮು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಬೆಳಿಗ್ಗೆ ವಾಕಿಂಗ್ ಮಾಡೋ ಟೈಮಲ್ಲಿ ಜನರ ಕಣ್ಣಿಗೆ ಈ ಚಿರತೆ ಬಿದ್ದಿರುವಂಥದ್ದು ನೋಡಿ. ಬೆಳಿಗ್ಗೆ ವಾಕಿಂಗ್ ಹೋಗಬೇಕಾದ್ರೆ ಸಾಕಷ್ಟು ಜನ ಕತ್ಲಲ್ಲೂ ಕೂಡ ವಾಕಿಂಗ್ ಮಾಡ್ತಾ ಇರ್ತಾರೆ. ಇನ್ನು ಬೆಳಗ್ಗೆ 4 ಗಂಟೆ ಸುಮಾರಿಗೆ ಬೆಳಕೆ ಇರಲ್ಲ, ಆ ಸಂದರ್ಭದಲ್ಲೂ ಕೂಡ ವಾಕ್ ಮಾಡ್ತಾ ಇರ್ತಾರೆ. ಸೊ ಇಂಥ ಪ್ರದೇಶದಲ್ಲಿ ವಾಕ್ ಮಾಡಬೇಕಾದ್ರೆ ಯಾರಾದರೂ ಒಬ್ಬರೇ ಇದ್ದರೆ ಅವ್ರಿಗೆ ಪ್ರಾಣಾಪಾಯ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ರಾಜಾರೋಷವಾಗಿ ಚಿರತೆ ಕಾಣಿಸ್ಕೊಳ್ಳುತ್ತೆ ಜನಸಾಮಾನ್ಯರು ಓಡಾಡುವಂಥ ಜಾಗದಲ್ಲಿ ಅಂತಂದರೆ ಅರಣ್ಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈಗಾಗಲೇ ಸದ್ಯಕ್ಕೆ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನು ತರಲಾಗಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಈ ರೀತಿಯ ಕಾಡು ಪ್ರಾಣಿಗಳ ಒಂದು ಹಾವಳಿಯನ್ನು ತಪ್ಪಿಸುವಂಥ ಪ್ರಯತ್ನ ಅರಣ್ಯ ಇಲಾಖೆಯಿಂದ ಆಗುತ್ತಾ ಕಾದು ನೋಡೋಣ.